ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮನಸ್ಸು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ಬಾಳೆಕಾಯಿ. ಸೊ ಬಾಳೆಕಾಯಿಯಿಂದ ನಾನು ಆಲ್ರೆಡಿ ಒಂದು ಡಿಶ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಡ್ರೈ ಫ್ರೈ ಮಾಡಿದ್ದೆ ಈ ಸೈಡ್ ಡಿಶ್ಗೋಸ್ಕರ ನಂಚ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು. ಸೊ ಈ ಸಲ ತವಾ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಯಾವಾಗಲೂ ಬಜ್ಜಿ ಅದೇ ಥರ ಎಲ್ಲ ಮಾಡಿಕೊಂಡು ಡೀಪ್ ಫ್ರೈ ಮಾಡ್ಕೊಂಡು ತಿಂತೀವಲ್ಲ, ಸೊ ತುಂಬ ಎಣ್ಣೆ ಇರುತ್ತೆ ಡೀಪ್ ಫ್ರೈ ಮಾಡೋದ್ರಿಂದ. ಅದು ಬೇಡ ಅಂತ ಅನಿಸಿದ್ರೆ ಈ ಥರ ತವಾ ಫ್ರೈ ಮಾಡಿಕೊಂಡು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬ ಟೇಸ್ಟಿಯಾಗಿರುತ್ತೆ, ಮಾಡೋಕ್ಕೂ ತುಂಬ ಸುಲಭ. ಸೊ ಈಗ ಏನು ಮಾಡೋಣ ಅಂದರೆ, ಇದನ್ನು ಎರಡು ಏನಿದೆಯಲ್ಲ ಕೊನೆಯಲ್ಲಿ ಅದನ್ನು ಕಟ್ ಮಾಡ್ಕೊಳ್ಳೋಣ. ಮತ್ತು ಕಟ್ ಮಾಡಿಬಿಟ್ಟು ಇದು ಏನು ಒಟ್ಟಿರುತ್ತಲ್ವ, ಸೊ ಅದನ್ನೆಲ್ಲ ತೆಕ್ಕೋಬೇಕು. ಫುಲ್ ಫ್ರೆಶ್ ಆಗಿರುತ್ತೆ, ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಇದನ್ನೆಲ್ಲ ಸಿಪ್ಪೆ ಸಮೇತ ತೆಕ್ಕೊಳ್ಳೋಣ. ಸಿಪ್ಪೆ ಹಾಗೆ ಇಡ್ಬೋದು, ಆದರೆ ಅದು ಫ್ರೈ ಆಗಿದ್ದಾದಮೇಲೆ ಅದೆಲ್ಲ ಸ್ವಲ್ಪ ನಾರು ಥರ ಬಿಟ್ಕೊಳ್ಳುತ್ತೆ, ಚೆನ್ನಾಗಿ ಅನಿಸಲ್ಲ. ಹೆಲ್ತಿಗೆ ತುಂಬ ಒಳ್ಳೆಯದು ಇದು. ಸೊ ನೀವು ಯಾವ ಥರ ಮಾಡ್ಕೊಂಡು ತಿಂತೀರಾ ಅದು ಇಂಪಾರ್ಟೆಂಟ್ ಅಲ್ಲ, ಸೊ ಏನು ತಿಂತಾ ಇದ್ದೀರಾ ಅಂತ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಬನ್ನಿ ಈಗ ತವಾ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಈ ಥರ ಸಿಪ್ಪೆ ಎಲ್ಲ ಕ್ಲೀನಾಗಿ ಬಿಡಿಸ್ಕೊಳ್ಳಿ. ಇದನ್ನು ಬಿಡಿಸಿದ ತಕ್ಷಣ ನೀರಲ್ಲಿ ಹಾಕಿ ಇಡಬೇಕು, ಇಲ್ಲ ಅಂದರೆ ಬ್ಲ್ಯಾಕ್ ಆಗಿಬಿಡುತ್ತೆ ಅದು. ನೀರು ಮಜ್ಜಿಗೆ ಅಲ್ಲಾದರೂ ನೆನೆಸಿ ಇಡ್ಬೋದು, ಇಲ್ಲ ನಾರ್ಮಲ್ ವಾಟ್ರಲ್ಲಾದರೂ ನೆನೆಸಿ ಇಟ್ಕೋಬೋದು. ಇದನ್ನು ನೋಡಿ, ಅದು ಕಟ್ ಮಾಡಿ ಅಷ್ಟೊತ್ತಿಗೆ ನೋಡಿ ಬ್ಲ್ಯಾಕ್ ಆಗ್ತಾ ಇದೆ ಸ್ವಲ್ಪ. ಸೊ ಈಗ ಇದನ್ನು ಯಾವ ಥರ ಕಟ್ ಮಾಡ್ಕೊಳ್ಳೋಣ ಅಂತಂದ್ರೆ, ರೌಂಡ್ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ನೋಡಿ, ಈ ಥರ ಕಟ್ ಮಾಡಿಬಿಟ್ಟು ಇದನ್ನು ಅರ್ಧ ಹೋಲ್ ಮಾಡಿಕೊಂಡು ಬಜ್ಜಿಗೆಲ್ಲ ಕಟ್ ಮಾಡ್ಕೊತೀವಲ್ಲ ಆ ಥರ. ತುಂಬ ತೆಳ್ಳಗೆ ಮಾಡಬೇಡಿ, ತುಂಬ ದಪ್ಪನೂ ಬೇಡ, ಮೀಡಿಯಮ್ ಸೈಜಲ್ಲಿ ಇರಲಿ. ಸೊ ಇದು ಹೆಲ್ತ್ಗೆ ತುಂಬ ಒಳ್ಳೆಯದು. ಇದು ವಾರಕ್ಕೆ ಒಂದು 2 ಸಲ 3 ಸಲ ಆ ಥರ ಪಲ್ಯನೋ ಆ ಥರ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಫೈಬರು ಮತ್ತು ವಿಟಮಿನ್ಸ್ ಎಲ್ಲ ಜಾಸ್ತಿ ಇರುತ್ತೆ. ನೋಡಿ, ಈ ಥರ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ನೀರಿಗೆ ಹಾಕಿಟ್ಬಿಡೋಣ, ಇಲ್ಲಾಂದರೆ ಬ್ಲ್ಯಾಕ್ ಆಗುತ್ತಲ್ಲ, ಸೊ ಹಾಗಾಗಿ ನೀರಲ್ಲಿ ಹಾಕಿ ಇಟ್ಬಿಡೋಣ. ಸೊ ಇದು ಕೋಟಿಂಗ್ ಮಾಡೋಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು. ಬನ್ನಿ ಏನೇನು ಹಾಕೋದು ಅಂತ ನೋಡೋಣ. ನೋಡಿ, ಈಗ ಒಂದು ಬೌಲ್ ತೊಗೊಳ್ಳೋಣ. ಒಂದು ಬೌಲ್ಗೆ ಧನಿಯಾ ಪೌಡರು 2 ಸ್ಪೂನ್ ಹಾಕ್ಕೊಳ್ಳೋಣ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು. ಮತ್ತು ನಾನಿಲ್ಲಿ ಕಲರ್ ಬರೋಕ್ಕೆ ಅಂತ ಕಾಶ್ಮೀರಿ ಚಿಲ್ಲಿ ಪೌಡರ್ನ ತೊಗೋತಾ ಇದ್ದೀನಿ. ಸೊ ಅದೇನು ಅಷ್ಟು ಖಾರ ಇರಲ್ಲ. ಸೊ ನೀವು ಒಂದು ಅರ್ಧ ಸ್ಪೂನ್ ಇಲ್ಲ 3/4 ಸ್ಪೂನ್ ಹಾಕ್ಕೊಳ್ಳಿ, ಕಲರ್ ಬರೋಕ್ಕೋಸ್ಕರ ಅಷ್ಟೇ. ಇಲ್ಲ ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಮತ್ತು ರೆಡ್ ಚಿಲ್ಲಿ ಪೌಡರು, ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು. ಖಾರಕ್ಕೆ 1 ಸ್ಪೂನ್ ಹಾಕೋತಾ ಇದ್ದೀನಿ ರೆಡ್ ಚಿಲ್ಲಿ ಪೌಡರ್ ಅದು. ಮತ್ತು ಕಾಶ್ಮೀರಿ ಕಲರ್ ಬರೋಕ್ಕೆ ಅಂತ ಹಾಕೋತಾ ಇದ್ದೀನಿ. ಮತ್ತು ಅರಿಶಿನ 1/4 ಸ್ಪೂನು. ಮತ್ತು ಜೀರಿಗೆ ಕುಟ್ಟಿ ಪುಡಿ ಮಾಡ್ಕೊಂಡಿರೋದು, ಇದು ಪೌಡರ್ ಮಾಡ್ಕೊಂಡಿರೋದು. ಜೀರಿಗೆ 1 ಸ್ಪೂನು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು 1 ಸ್ಪೂನು. ಸೊ ಈಗ ಮತ್ತೆ ಲಾಸ್ಟಲ್ಲಿ ನಿಂಬೆಹಣ್ಣು, ಇದು ಸ್ವಲ್ಪ ಚಿಕ್ಕ ಸೈಜ್ ಆಗಿರೋದ್ರಿಂದ ನಾನು ಫುಲ್ಲಾಗಿ ಹಾಕ್ತೀನಿ. ದೊಡ್ಡ ಸೈಜ್ ಇದ್ದರೆ ಆಫ್ ಹಾಕ್ಕೊಳ್ಳಿ, ಸಾಕಾಗುತ್ತೆ. ಇದಕ್ಕೆ ಬೇಕು ಅಂತಂದರೆ ನೀವು ಹುಣಸೆಹಣ್ಣು ರಸ ಇರುತ್ತಲ್ಲ, ಮೊದಲೇ ನೆನೆಸಿಟ್ಕೊಂಡು ಹುಣಸೆಹಣ್ಣು ರಸದಲ್ಲಿ ಕಲಿಸ್ಕೋಬೋದು ಇದನ್ನು. ಸೊ ನಾನು ಇದು ಸೈಜ್ ಚಿಕ್ಕದಿರೋದಕ್ಕೆ ನಾನು ಒಂದು ಫುಲ್ಲಾಗಿ ಹಾಕ್ಕೋತಾ ಇದ್ದೇನೆ. ಹುಣಸೆಹಣ್ಣು ರಸದಲ್ಲಿ ಮೊದಲೇ ನೆನೆಸಿಟ್ಕೋಬೇಕಾಗತ್ತೆ. ಹುಣಸೆಹಣ್ಣು ರಸ ಹಾಕೋಗಿದ್ರೆ ಅದು ತುಂಬ ಹುಳಿ ಅನಿಸ್ಬಿಡುತ್ತೆ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಈಗ ಇದಕ್ಕೆ ನೋಡಿ, ಈಗ ಇದನ್ನು ಹಾಗೆ ಕಲಿಸ್ಕೊಳ್ಳೋಣ.
ನೋಡಿ, ತುಂಬ ನೀರು ಹಾಕಬೇಡಿ, ಮಸಾಲೆ ಅಂಟ್ಕೊಳ್ಳಲ್ಲ. ಸೊ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನೋಡಿ, ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಮಸಾಲೆ ಅದ್ರ ಮೇಲೆಲ್ಲ ಅಪ್ಲೈ ಮಾಡಬೇಕು. ನೋಡಿ, ಈಗ ಅದಕ್ಕೆ ಕಲಿಸ್ಕೊಳ್ಳಿ. ಮತ್ತು ಈಗ ಅದೇನು ನೆನೆಸಿಟ್ಟಿದ್ವಲ್ಲ ಬಾಳೆಕಾಯಿದು ನೀರಿಂದ ತೆಗೆದ ತಕ್ಷಣ ಅದನ್ನು ಮಸಾಲೆನ ಅಪ್ಲೈ ಮಾಡಬಾರ್ದು. ಸೊ ಈಗ ಏನು ಮಾಡೋಣ ಅಂತಂದರೆ, ಇದೆಲ್ಲ ನೀರಿಂದ ಹೊರಗಡೆ ತೆಗೆದು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳೋಣ. ನೋಡಿ, ನೀರಿಂದ ತೆಗೆದು ಒಂದು ಪ್ಲೇಟಲ್ಲಿ ಫಸ್ಟು ಹಾಕಿ ಇಟ್ಕೊಬಿಡೋಣ. ಹೀಗೆ ನೀರಿನ ಅಂಶ ಎಲ್ಲ ಸ್ವಲ್ಪ ಕಡಿಮೆ ಆಗಲಿ, ಆಮೇಲೆ ಮಸಾಲೆನೆಲ್ಲ ಹಾಕ್ಕೋಬೋದು. ನೀರಿನ ಅಂಶ ಇರುವಾಗಲೇ ಹಾಕ್ಕೊಂಡ್ರೆ ಏನಾಗುತ್ತೆ, ಮಸಾಲೆ ಕರೆಕ್ಟಾಗಿ ಅಂಟ್ಕೊಳ್ಳಲ್ಲ. ಸೊ ಹಾಗಾಗಿ ನೀರೆಲ್ಲ ಚೆನ್ನಾಗಿ ಹಿಂಡ್ಬಿಟ್ಟು ಆಮೇಲೆ ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪನೂ ನೀರು ಇರಬಾರ್ದು. ಒಂದು 5 ಮಿನಿಟ್ಸ್ ಹಾಗೆ ತೆಗೆದು ಇಟ್ಟಿರಿ, ಆಮೇಲೆ ಮಸಾಲೆ ಹಾಕ್ಕೋಬೇಕು. ನೋಡಿ, ಈಗ ನೀರಿನ ಅಂಶ ಎಲ್ಲ ಸ್ವಲ್ಪ ಕಡಿಮೆ ಆಗಿದ್ಮೇಲೆ ಇದು ಮಸಾಲೆ ಏನಿರುತ್ತಲ್ವ, ಸೊ ಅದನ್ನು ಒಂದೊಂದೇ ತೊಗೊಂಡು ಇದಕ್ಕೆ ಅಪ್ಲೈ ಮಾಡಬೇಕು. ನೋಡಿ, ಚೆನ್ನಾಗಿ ಅಂಟ್ಕೋತಾ ಇದೆ. ಈಗ ನೋಡಿ, ಈಗ ಎರಡೂ ಕಡೆ ಎಲ್ಲೂ ಗ್ಯಾಪ್ ಬಿಡ್ದಲೆ ಈ ಥರ ಮಸಾಲೆನ ಅಂಟೋ ಹಾಗೆ ಮಾಡಬೇಕು. ಒಂದೊಂದೇ ತೊಗೊಂಡು ಈ ಥರ ಎಲ್ಲ ಅಪ್ಲೈ ಮಾಡಿ. ತವಾ ಫ್ರೈ ಮಾಡೋದ್ರಿಂದ ಇದಕ್ಕೆ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದೆಲ್ಲ ಅಪ್ಲೈ ಮಾಡಿಬಿಟ್ಟು ಹಾಗೆ ಒಂದು 10 to 15 ಮಿನಿಟ್ಸ್ ಇಲ್ಲ 20 ಮಿನಿಟ್ಸ್ ಟೈಮ್ ಇದ್ದರೆ ಹಾಗೆ ಬಿಡಿ. ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇದಕ್ಕೆ ಅಂಟಿರುತ್ತೆ. ಹೆಲ್ತ್ಗೆ ತುಂಬ ಒಳ್ಳೆಯದು ಇದು. ಹೀಗೆ ಎಲ್ಲನೂ ಅಪ್ಲೈ ಮಾಡಿ ಹಾಗೆ ಇಟ್ಕೊಳ್ಳಿ. ಮತ್ತು ಇದು ಯಾವ ಥರ ಇರುತ್ತೆ ಅಂತಂದರೆ, ಈ ಫಿಶ್ ಫ್ರೈ ತವಾ ಫ್ರೈ ಮಾಡೋವಾಗ ಮಸಾಲೆ ಈ ಥರ ಅಂಟಿಸ್ಬಿಟ್ಟು ಸ್ವಲ್ಪ ಹಾಗೆ ಬಿಡ್ತೀರ ಅಲ್ವಾ ಕೋಟಿಂಗ್ ಆಗೋಕ್ಕೆ. ಸೊ ಆ ಥರ ಅಪ್ಲೈ ಮಾಡಿ ಹಾಗೆ ಬಿಡಿ. ನೋಡಿ ಫ್ರೆಂಡ್ಸ್, ಈ ಥರ ಮಸಾಲೆ ಎಲ್ಲ ಹಚ್ಚಿ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಒಂದು 15 ಮಿನಿಟ್ಸ್ ಹಾಗೆ ಬಿಡಿ. ಟೈಮ್ ಇತ್ತು ಅಂದರೆ 20 ಮಿನಿಟ್ಸ್ ಬಿಡಿ. ಉಪ್ಪು ಖಾರ ಎಲ್ಲ ಇದಕ್ಕೆ ಚೆನ್ನಾಗಿ ಅಂಟ್ಕೋಬೇಕು. ಆಮೇಲೆ ತವಾ ಫ್ರೈ ಮಾಡ್ಕೊಳ್ಳೋಣ. ಇದು ಪೌಡರ್ಸ್ ಎಲ್ಲ ಸ್ಪೈಸಸ್ ಎಲ್ಲ ಮಿಕ್ಸ್ ಮಾಡೋ ಟೈಮಲ್ಲಿ ಗರಂ ಮಸಾಲ ವಿಡಿಯೋ ಆಫ್ ಆಗಿದೆ, ಮಿಸ್ ಆಗಿದೆ ಅದು ಹಾಕೋವಾಗ. ಸೊ ಗರಂ ಮಸಾಲನೂ ಆ್ಯಡ್ ಮಾಡ್ಕೊಳ್ಳಿ ಅದರಲ್ಲಿ 1 ಸ್ಪೂನು, ಚೆನ್ನಾಗಿರುತ್ತೆ ಟೇಸ್ಟು. ಸೊ ನೋಡಿ, ಈ ಥರ ಎಲ್ಲ ಕೋಟಿಂಗ್ ಮಾಡಿ ಇಟ್ಕೋಬೇಕು. ಬನ್ನಿ 10 ಮಿನಿಟ್ಸ್ ಆಗಲಿ, ಆಮೇಲೆ ತವಾ ಫ್ರೈ ಮಾಡೋಣ. ಆಗಿದೆ ಒಂದು 10 ಮಿನಿಟ್ಸು, ಮಸಾಲೆ ಎಲ್ಲ ಚೆನ್ನಾಗಿ ಅಂಟಿದೆ. ಸೊ ಈಗ ತವಾ ಇಟ್ಬಿಟ್ಟು ಸ್ಟವ್ ಮೇಲೆ ಇದನ್ನು ಆದಷ್ಟು ಸಿಮ್ಮಲ್ಲೇ ಬೇಯಿಸ್ಕೊಳ್ಳಿ. ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಜಾಸ್ತಿ ಸೀದೋಗಂಗೆ ಆಗಿಬಿಡುತ್ತೆ. ಸೊ ಎಣ್ಣೆ ಹಾಕ್ಕೊಳ್ಳೋಣ. ಒಂದು 4 ಸ್ಪೂನು, 4-5 ಸ್ಪೂನ್ ಹಾಕ್ಕೊಳ್ಳಿ. ಎಣ್ಣೆಯಲ್ಲೇ ಫ್ರೈ ಆಗಬೇಕು ಇದು. ನೋಡಿ, ಕಾದಿದೆ. ಈಗ ಏನು ಮಾಡೋಣ, ಇದಿದೆ ಅಲ್ಲ, ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ ಎಣ್ಣೆನ. ನೋಡಿ, ಈ ಥರ ರೌಂಡ್ ಶೇಪ್ ಬೇಕಾದರೂ ಕಟ್ ಮಾಡ್ಕೋಬೋದು, ಇಲ್ಲ ಆ ಥರ ಆದರೂ ಬೇಕಾದರೂ ಕಟ್ ಮಾಡ್ಕೊಳ್ಳಿ.
ನೋಡಿ ಮಸಾಲೆ ಏನು ಉಳಿದಿರುತ್ತಲ್ವ ಇನ್ನೊಂದು ಸ್ವಲ್ಪ ಅಕಸ್ಮಾತ್ ಮಿಕ್ಕಿದ್ರೆ ಮಸಾಲೆ ಮಿಕ್ಕಿರುತ್ತಲ್ವ ಸೊ ಅದು ಬೇಕಾದರೆ ನೀವು ಇನ್ನು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಬೇಕು ಅನಿಸಿದ್ರೆ. ಇದನ್ನು ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗ್ಬಿಡುತ್ತೆ, ಒಳಗಡೆ ಎಲ್ಲ ಬೆಂದಿರಲ್ಲ. ಹಾಗಾಗಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ. ಎರಡು ಕಡೆ ಕ್ಲೀನಾಗಿ ಬೇಯಿಸ್ಕೊಳ್ಳಿ ಇದನ್ನು. ಇದ್ರ ಮೇಲೆ ಬೇಕಾದರೆ ಇನ್ನೂ 1 ಸ್ಪೂನು ಎಣ್ಣೆ ಹಾಕ್ಕೋಬೋದು. ನೋಡಿ ಈಗ ಎರಡು ಕಡೆನೇ ತಿರ್ಸ್ಕೊಳ್ಳೋಣ. ಅದು ನೋಡಿ ಒಂದು ಸೈಡ್ ಬೆಂದಿದೆ. ನೋಡಿ ಮಸಾಲೆ ಸ್ವಲ್ಪನೂ ಅಂಟಲ್ಲ, ನಾನ್ ಸ್ಟಿಕ್ಕಲ್ಲಿ ಮಾಡ್ಕೊಳ್ಳಿ. ನೋಡಿ ಇದೆಲ್ಲನೂ ಇದೇ ಥರನೇ ಉಲ್ಟಾ ಮಾಡ್ಕೊಳ್ಳಿ. ಈಗ ಎಲ್ಲನೂ ಸೊ ಚೆನ್ನಾಗಿ ಬೆಂದಿದೆ ನೋಡಿ ಎರಡು ಕಡೆ. ಸೊ ಈ ಟೈಮಲ್ಲಿ ಅದೇ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ಳೋಣ. ಇದ್ರ ಮೇಲೆ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಮೊದಲೇ ಹಾಕ್ಬಿಟ್ರೆ ಅದು ಸಾಫ್ಟ್ ಆಗಿಬಿಡುತ್ತೆ ಕರಿಬೇವೆಲ್ಲನೂ. ಹಾಗಾಗಿ ಈ ಎರಡನೇ ಸಲ ತಿರ್ಸ್ಕೊಡ್ತೀರಲ್ವ ಬೇಯಕ್ಕೆ, ಸೊ ಆ ಟೈಮಲ್ಲಿ ಸ್ವಲ್ಪ ಕರಿಬೇವು ಹಾಕಿ. ಈ ಎರಡು ಕಡೆನೂ ಚೆನ್ನಾಗಿ ಬೆಂದಿದೆ. ಸೊ ಈಗ ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಫೈನಲಿ ತವಾ ಫ್ರೈ, ಬಾಳೆಕಾಯಿ ತವಾ ಫ್ರೈ ರೆಡಿ ಆಗಿದೆ. ನೋಡಿ ಅನ್ನ ರಸಕ್ಕೆ ಅನ್ನ ರಸಮ್ಮು ಮತ್ತು ಬೇಳೆ ಸಾಂಬಾರು ಆ ಥರ ಎಲ್ಲ ಸೈಡ್ ಡಿಶ್ಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಟೀ ಕಾಫಿಗೆ ಸ್ನ್ಯಾಕ್ಸ್ ಥರನೂ ಚೆನ್ನಾಗಿರುತ್ತೆ. ಯಾವಾಗಲೂ ಬಜ್ಜಿ ಆ ಥರ ಎಲ್ಲ ಮಾಡ್ಕೊಂಡು ತಿಂತಿರ್ತೀವಲ್ಲ, ಸೊ ಆ ಥರ ಮಾಡಿ ಬೋರ್ ಆಗಿದ್ರೆ ನೋಡಿ ಈ ಥರ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಇಷ್ಟು ಎಲ್ಲ ಕ್ರಿಸ್ಪಿ ಆಗಿದೆ. ನೋಡಿ ಇದನ್ನು ಕ್ರಿಸ್ಪಿ ಆಗಿದೆ, ಚೆನ್ನಾಗಿರುತ್ತೆ. ಸೊ ಮೊದಲೇ ಹಾಕ್ಬಿಟ್ರೆ ಇದು ತುಂಬ ಮೆತ್ತಗೆ ಹಾಕ್ಬಿಡುತ್ತೆ, ಚೆನ್ನಾಗಿ ಅನಿಸಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ನೋಡಿ ಕಾಣ್ತಿದ್ದಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಯಾವಾಗಲೂ ಬಜ್ಜಿ ಬೋಂಡ ತಿಂತಿರ್ತೀವಲ್ಲ, ಸೊ ಅದೇ ಹೇಳ್ತಾ ಇದ್ದೀನಿ ನಾನು, ಬೇಜಾರು ಮಾಡ್ಕೋಬೇಡಿ. ಸೊ ಈ ಥರ ಡಿಫ್ರೆಂಟಾಗಿ ತವಾ ಫ್ರೈ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ತಿನ್ನೋಕ್ಕೆ ಫಿಶ್ ತವಾ ಫ್ರೈ ಥರನೇ ಇರುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಮಾಡಿಬಿಟ್ಟು ಕಾಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲನೂ ಶೇರ್ ಮಾಡ್ಕೊಳ್ಳಿ ಈ ರೆಸಿಪಿನ. ಮತ್ತು ಮನಸ್ಸು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.